ಬೀದರ್ ಬ್ರಿಮ್ಸ್ ಆಸ್ಪತ್ರೆಯ ಮತ್ತೊಂದು ಎಡವಟ್ಟು 40ಕ್ಕೂ ಹೆಚ್ಚು ವೈದ್ಯರನ್ನ ಏಕಾಏಕಿ ಕೆಲಸದಿಂದ ವಜಾ ಮಾಡಲಾಗಿದೆ. ತುರ್ತು ಚಿಕಿತ್ಸಾ ವಿಭಾಗ ಸೇರಿ ರೇಡಿಯಾಲಜಿ ಸೇರಿ ವಿವಿಧ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂಥ ವೈದ್ಯರನ್ನ ವಜಾ ಮಾಡಲಾಗಿದೆ. 8 ರಿಂದ 9 ತಿಂಗಳ ಸಂಬಳ ಬಾಕಿ ಉಳಿಸಿಕೊಂಡು ವೈದ್ಯರನ್ನ ವಜಾಗೊಳಿಸಲಾಗಿದೆ. 6 ರಿಂದ 7 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದಂಥ ವೈದ್ಯರನ್ನ ಏಕಾಏಕಿ ಕೆಲಸದಿಂದ ಬಿಡುಗಡೆ ಮಾಡಲಾಗಿದೆ. ಏಕಾಏಕಿ ವಜಾ ಹಿನ್ನೆಲೆ 40ಕ್ಕೂ ಅಧಿಕ ವೈದ್ಯರ ಜೀವನ ಅತಂತ್ರವಾಗಿದೆ. ಇನ್ನು ಬ್ರಿಮ್ಸ್ ಆಡಳಿತ ಮಂಡಳಿಯ ಕಚೇರಿ ಬಳಿ ವೈದ್ಯರು ಧರಣಿಯನ್ನು ನಡೆಸಿದ್ದಾರೆ. ಸಂಬಳ ನೀಡದೆ ಕೆಲಸದಿಂದ ವಜಾಗೊಳಿಸಿದ್ದಕ್ಕೆ ವೈದ್ಯರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬ್ರಿಮ್ಸ್ ಡೈರೆಕ್ಟರ್ಗೆ ಸಂಬಳ ಕೇಳಿದ್ರೆ ಇವತ್ತು ನಾಳೆ ಎಂದು ಸಬಬ್ ಹೇಳ್ತಾರೆ ಡೈರೆಕ್ಟರ್ ಅವರು. ತುರ್ತು ಚಿಕಿತ್ಸೆ ವಿಭಾಗ, ರೇಡಿಯಾಲಜಿ, ಸ್ಕ್ಯಾನಿಂಗ್, ಜನರಲ್ ಮೆಡಿಕಲ್, ಆರ್ಥೋಪೆಡಿಕ್ಸ್, ಜನರಲ್ ಸರ್ಜರಿ, ಚೆಸ್ಟ್ ಅಂಡ್ ಟಿಬಿ, ಹೆರಿಗೆ ವಿಭಾಗ ಸೇರಿದಂತೆ ಹೀಗೆ ವಿವಿಧ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್, ಸ್ಪೆಷಲಿಸ್ಟ್ ವೈದ್ಯರ ಜೀವನದ ಜೊತೆ ಬ್ರಿಮ್ಸ್ ಡೈರೆಕ್ಟರ್ ಚೆಲ್ಲಾಟ ಆಡಿದ್ದಾರೆ. ಸೀನಿಯರ್ ಡಾಕ್ಟರ್ಸ್ಗೆ ನಾವು ರಿವ್ಯೂ ಮಾಡಿದ್ದೀವಿ. ಅವರೆಲ್ಲ ಕಾಂಟ್ರಾಕ್ಟ್ ಬೇಸಿಸಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, ಗುತ್ತಿಗೆ ಆಧಾರ ಮೇಲೆ. ಅವರು ಈಗ ನಾವು ಅವರಿಗೆ ಒಂದು 10-12 ದಿವಸದಲ್ಲಿ ಪರ್ಮನೆಂಟ್ ಪೋಸ್ಟಿಗೆ ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಆಗಿದೆ. ಇಂಟರ್ವ್ಯೂಸ್ ಕರೆದು ಇವರಿಗೆ ಪ್ರಿಫರೆನ್ಸ್ ಕೊಡ್ತೀವಿ. ಅಂದರೆ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡಿದ ಕ್ಯಾಂಡಿಡೇಟ್ ಸಿಗುತ್ತೆ. ಅದು ಆದ ಪ್ರೊಸೆಸ್ ಸಲುವಾಗಿ ಒಂದು ನಾವು ಪ್ರೊಸೆಸ್ ಮಾಡಿದ್ವಿ. ಬಟ್ ಅವರಿಗೇನು ನಮಗೆ ವಿತೌಟ್ ಇನ್ಫಾರ್ಮೇಷನ್ ರಿವ್ಯೂ ಮಾಡಿದ್ದಾರೆ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ. ಕಾಂಟ್ರಾಕ್ಟ್ ಬೇಸಲ್ಲಿ 3 ಮಂತ್ಸು 6 ಮಂತ್ಸ್ ಅಂತ ನಾವು ಲಿಖಿತ ರೂಪಲ್ಲಿ ಕೊಟ್ಟಿರ್ತೀವಿ. ಪರ್ಮನೆಂಟ್ ಎಂಪ್ಲಾಯಿಗೂ ನಾವು ಹೇಳ್ತೀವಿ, ಹೀಗೆ ನಾವು 1 ಮಂತ್ ಮೊದಲೇ ನೋಟಿಸ್ ಕೊಡಬೇಕಂತ. ಬಟ್ ಇವರಿಗೆ ಗುರ್ತಿದೆ, ಇದು ಪ್ರೊಸೆಸ್ ಇದೆ ಅಂತ. ಇವರೆಲ್ಲ ಸಹಕರಿಸುತ್ತಾರೆ ಅಂತ ಹೇಳಿದರು. ಬಟ್ ಇದು ಸ್ವಲ್ಪ ಜನಕ್ಕೇನೋ ಸ್ವಲ್ಪ ನೋವಾಗಿ ಅವರು ಮಾಧ್ಯಮ ಹತ್ರ ಬಂದಿದ್ದು ಹೇಳ್ತಾ ಇದ್ದಾರೆ. 10 ದಿವಸಲ್ಲೇ ನಾವು ಅವರಿಗೆ ಇಂಟರ್ವ್ಯೂ ಮಾಡಿ ಇದ್ರೊಳಗೆ ಆದಷ್ಟು ಎಷ್ಟು ಜನ ರಿಕ್ರೂಟ್ ಆಗ್ತಾರೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ.